ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ಒಂದು ಪಟೇಲಾ ಪ್ಯಾಂಟ್ ಕಟಿಂಗ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ ಬನ್ನಿ. ಆಲ್ರೆಡಿ ಇದನ್ನ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಈ ಕಡೆಗೆ ಫೋಲ್ಡ್ ಮಾಡಿದ್ದೀನಿ. ಈ ಓಪನ್ ಇರೋದು ಈ ಕಡೆಗೆ ಬರಬೇಕು, ನಮ್ಮ ಎದುರುಗಡೆ ಬರಬೇಕು, ಈ ಕಡೆ ಕ್ಲೋಸ್ ಆಗಿರೋದಿರಬೇಕು. ಈ ಥರ ಇಟ್ಕೊಂಡಿದ್ದೀನಿ. ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆಯಿಂದ ಒಂದು ಸಮಕ್ಕೆ ಕಟ್ ಮಾಡ್ಕೊಳ್ಳೋಣ. ಏನಾದರೂ ಹಿಂಗೆ ಹೆಚ್ಚು ಕಮ್ಮಿ ಇದ್ದರೆ ಫಸ್ಟ್ ತಪ್ಪಿಡಿ, ಯಾಕಂದರೆ ನಾವು ಸ್ಟಿಚಿಂಗ್ ಇದು ಮತ್ತೆ ಕಟಿಂಗ್ ಮಾಡಿದಾಗ ಏರುಪೇರು ಆಗ್ಬಿಡುತ್ತೆ. ಈಗ ಇಲ್ಲಿ 2 ಇಂಚು ಇದಕ್ಕೆ ಕೆಳಗಡೆ ಫೋಲ್ಡ್ ಮಾಡ್ತೀವಲ್ಲ, ಅದು 2 ಇಂಚ್ ತಗೊಳ್ಳೋಣ. ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ಇಂಚ್ ಬರುತ್ತೆ. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಇಂಚ್ ಮತ್ತು ಇದ್ರ ಉದ್ದ ಬಂದ್ಬಿಟ್ಟು ಟೋಟಲ್ ಉದ್ದ ಬಂದ್ಬಿಟ್ಟು 37 ಇಂಚು. ಅದರಲ್ಲಿ 9 ಇಂಚಿನ ಮೇಲ್ಗಡೆ ಬೆಲ್ಟ್ ಕೊಡ್ತೀವಲ್ಲ ಅದಕ್ಕೆ ಇಟ್ಕೊಳ್ಳೋಣ. 29 ಇಂಚು ಇಲ್ಲಿಗೆ ತೊಗೊಳ್ತೀವಿ. 10 ಇಂಚು ಸ್ಟಿಚಿಂಗಿಗೆ. ಇದು ಪಟೇಲಾ ಪ್ಯಾಂಟ್ ಆಗಿರೋದ್ರಿಂದ ಇದು ಎಷ್ಟು ಉದ್ದ ಬಂದ್ರೂ ನಾವು ಅಗಲ ಬಂದ್ರೂ ಫ್ರೀಲಿ ಇಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಎಷ್ಟು ಬಟ್ಟೆ ಇರುತ್ತೆ ಅಷ್ಟು ಇಡ್ತೀವಿ. ಇದನ್ನು ಬೆಲ್ಟ್ ಪಟ್ಟಿಗೆ ಮೇಲ್ಗಡೆಗೆ ಯೂಸ್ ಮಾಡ್ಕೋತೀವಿ. ಸೈಡಲ್ಲಿ ಬರೋದು ಇದನ್ನು ಅಡ್ಜಸ್ಟ್ ಮಾಡಿ ಈ ಕಡೆಯಿಂದ ಒಂದು 8 ಇಂಚು ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ. ಮತ್ತು ಇಲ್ಲಿಂದ ಇದು ಬಂದ್ಬಿಟ್ಟು 6 ಇಂಚಿಗೆ. ಜಾಸ್ತಿ ಲೂಸ್ ಇಕ್ಕಿದ್ರೆ ದವಳ ಆಗುತ್ತೆ ಅಂದ್ಬಿಟ್ಟು 6 ಇಂಚ್ಗೆ ಇಟ್ಟಿದ್ದೀನಿ. ಎಕ್ಸ್ಟ್ರಾ 1.5 ಇಂಚ್ ಆದರೆ ಸಾಕು. ಓಕೆನಾ? ಈಗ ಇಲ್ಲಿಂದ ಬೇಕು ಅಂದ್ರೆ ಈ ಥರ ಸ್ಕೇಲಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು. ಈ ಥರ ಬರುತ್ತೆ. ಅಷ್ಟೇ. ಇಲ್ಲಿಂದ ಸ್ವಲ್ಪ ಕ್ರಾಸ್ ತಗೊಳ್ಳೋಣ. ಇಷ್ಟೇ. ಪಟೇಲಾ ಪ್ಯಾಂಟ್ ಈಸಿಯಾಗಿ 5 ನಿಮಿಷದಲ್ಲಿ ಕಟ್ ಮಾಡ್ಕೋಬೋದು. ಉದ್ದ ಬಂದ್ಬಿಟ್ಟು 29, ಮೇಲ್ಗಡೆ ಬೆಲ್ಟ್ ಪಟ್ಟಿಗೂ 9 ಇಂಚ್ ತಗೋತೀನಿ. ಇಲ್ಲಿ 6 ಇಂಚು ಸುತ್ತಾಳತೆ. ಇನ್ನು ಇದ್ದಿದೆಲ್ಲ ಏನು ಅಳತೆ ತಗೊಂಡಿಲ್ಲ. ಇದು ನಮಗೆ ಅಳತೆ ಬಂದ್ಬಿಟ್ಟು ಈ ರೀತಿ ಇಷ್ಟೇನೆ. ಇದು ಉದ್ದ ಬಂದ್ಬಿಟ್ಟು 29, ಮೇಲ್ಗಡೆ 9 ಇಂಚಿಗೆ ಬೆಲ್ಟ್ ತಗೋಬೇಕು. ಇಲ್ಲಿ ಬಂದ್ಬಿಟ್ಟು 8 ಇಂಚು ಮತ್ತು ಇದು ಬಂದ್ಬಿಟ್ಟು 6 ಇಂಚು ಸುತ್ತಳತೆ. ಇಲ್ಲಿ 8 ಇಂಚು ತೊಗೊಂಡಿದ್ದೀನಿ. ಇದು ಎಷ್ಟಿದ್ರು ಅಷ್ಟು ತೊಗೊಂಡಿದ್ದೀನಿ. ಅದು ಫ್ರಿಲ್ ಇರ್ತೀವಲ್ಲ ನಾವು ಬೆಲ್ಟಲ್ಲಿ ಜಾಸ್ತಿ ನಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟು ತೊಗೋಬೇಕು. ಅಷ್ಟಕ್ಕೆ ಇದನ್ನ ಫ್ರಿಲ್ ಇಟ್ಟು ರೆಡಿ ಮಾಡ್ಕೋಬೇಕು. ಇದಿಷ್ಟೇನೆ. ಇದು ಪಟೇಲಾ ಪ್ಯಾಂಟ್ ಅಂತ ಈಸಿಯಾಗಿ ಕಟ್ ಮಾಡ್ಕೋಬೋದು. ಅವ್ರು ಸೀರಿಯಲ್ ಹೊಲಿಸ್ತಾರೆ, ಅದು ಜಾಸ್ತಿ ಫ್ರಿಲ್ ಇಟ್ಟು ಹೊಲಿಬೋದು, ಜಾಸ್ತಿ ಬಟ್ಟೆ ಇರುತ್ತೆ. ಇದರಲ್ಲಿ ಇರುವಷ್ಟರಲ್ಲೇ ನಾವು ರೆಡಿ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಮಗೆ ರೆಡಿ 40 ಇಂಚ್ ಬರಬೇಕು. ಉದ್ದ ಬಂದ್ಬಿಟ್ಟು 40 ಇಂಚ್ ಬರಬೇಕು. ಅಗಲ ನೋಡ್ತೀನಿ ಫಸ್ಟ್ಗೆ 41 ಇಂಚಿದೆ, ಸರಿ ಹೋಗುತ್ತೆ. ಓಕೆ. ಈ ಕಡೆಯಿಂದ ಒಂದು 9 ಇಂಚು ನಮ್ಗೆ ರೆಡಿ ಬೇಕು. ಮೇಲ್ಗಡೆ ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕೆ 2 ಇಂಚ್ ಆದರೆ ಸಾಕು. ಓಕೆನಾ? ಇದು ಸಾಕಾಗುತ್ತೆ. ಎಷ್ಟಕ್ಕಿದೆ? 40. ಇಲ್ಲಿಂದ 9 ಇಂಚಿಗೆ ಅಷ್ಟೇ. ನೋಡಿ, ಹಾಕೊಂಡೇ ಬರ್ತೀನಿ. ಅದೆಲ್ಲಿ ಏನು ಬೀಕು ಇತ್ತಂದ್ರೆ ಹಿಡ್ಕೊಡು. ಅದು ಇಲ್ಲೇ ಅದೇ ಹತ್ರನೇ ಬಿದ್ದೋದ್ರೆ ಇಷ್ಟು. ಇಲ್ಲಿಗೆ ಒಂಚೂರು ಜಾಯಿಂಟ್ ಮಾಡ್ಕೊಳ್ಳೋಣ, 2 ಇಂಚು. ಯಾಕಂದರೆ ಮತ್ತೆ ಟೈಟ್ ಆದರೆ ಕಷ್ಟ. ಲೂಸ್ ಇದ್ರೂ ಏನೂ ಆಗಲ್ಲ. ಪಟೇಲಾ ಪ್ಯಾಂಟು ಟೈಟ್ ಆಗಬಾರ್ದು ಅಷ್ಟೇ. ಇವಾಗ ಧೋತಿ ಪ್ಯಾಂಟ್ ಆದರೆ ಇದು ಪುಷ್ಪಕ್ ಪ್ಯಾಂಟ್ ಆದರೆ ಒಂಥರ. ಇದು ಪಟೇಲಾ ಪ್ಯಾಂಟ್ ಎಲ್ಲ ಸ್ವಲ್ಪ ಲೂಸೇ ಇರಬೇಕಲ್ವಾ, ಹಾಗಾಗಿ ಒಂಚೂರು ಲೂಸ್ ಇದ್ರೂ ಏನು ತೊಂದರೆ ಏನಿಲ್ಲ. ಇಲ್ಲಿ 2 ಇಂಚ್ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಇದೆಲ್ಲ ಬರ್ತೀನಿ. ಇದರಲ್ಲಿ ಬೇಕಾದರೆ ಪೈಪಿಂಗು ಏನಾದರೂ ಕೊಟ್ಟು ಬೇಕಾದರೆ ಮಾಡ್ಬೋದು. ಇವಾಗ ಇದು ರೆಡಿ ಆಯಿತು. ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ನೋಡೋಣ.